ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ. ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ನೋಡ್ರಿ 8 ಗಂಟೆಗಿದೆ. 8 PM ರೀ, AM ಅಲ್ರಿ, PM ಅಂದರೆ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆ ಹಿಡ್ಕೊಂಡು ವ್ಲಾಗ್ನ ಮಾಡೋಕ್ಕಾಗಿಲ್ಲ. ಹಾಗೆ ಇವತ್ತು ಗಣೇಶ ಕುಂತು 2 ದಿವಸ ಆಯ್ತು ರೀ. ನಮ್ಮಲ್ಲಿ ಗಣೇಶ ಕುಂತಾನ ಅಂತಾರೆ. ಗಣೇಶ ಕುಂತು 2 ದಿವಸ ಆಯಿತು. ನಿನ್ನೆ ದಿನ ಕೂಡ ಅಷ್ಟೇ ಸಮಯ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀರಿ ಫ್ರೆಂಡ್ಸ್. ಅಷ್ಟನ್ನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಹಾಗೆ ಇದು ಎರಡನೇ ದಿನ ಕೂಡ ತುಂಬಾ ವಿಶೇಷ ಇದ್ರಿ. ಇವತ್ತು ಕೆಳಗಡೆ ಭಜನೆ ಮಾಡ್ಲಾತ್ತಾರ. ಆ ಹವಾಜ್ ಕೂಡ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ ನಿಮ್ಗೆ. ಯಾಕಂದ್ರೆ ಇಲ್ಲೊಬ್ಬರು ಅಂದ್ರೆ ಪ್ರತಿ ವರ್ಷನೂ ಕೂಡ ಮಾಡ್ತಾರಂತ್ರಿ ಅವರು. ಇವತ್ತಿನ ದಿವಸ ಅಂದರೆ ಗಣಪತಿ ಹೋಗೋಷ್ಟರಲ್ಲಿ ಒಂದಿನ ಅವ್ರದ್ದು ಭಜನೆ ಆಗಿರ್ಬೋದು, ಊಟದ ಪ್ರಸಾದ, ಅನ್ನ ಪ್ರಸಾದ ಆಗಿರ್ಬೋದು ಮಾಡಿಸ್ತಾರೆ ಫ್ರೆಂಡ್ಸ. ನಾವು ಕೂಡ ಈಗ ರೆಡಿಯಾಗಿ ಕೆಳಗಡೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ. ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದ್ರೆ ಗಣೇಶ ಹಬ್ಬ ವರ್ಷಕ್ಕೊಮ್ಮೆ ಬರ್ತಾನೆ ಹೋಗ್ತಾನೆ ರೀ. ಆದ್ರೆ ಆಚರಣೆ ಮಾತ್ರ ಯಾವಾಗಲೂ ಹೊಸದನ್ನು ಮಾಡ್ತಾ ಇರಬೇಕು. ಎಲ್ಲ ರೀತಿ ಎಲ್ಲ ಹಬ್ಬಗಳನ್ನು ಮಾಡಬೇಕು ನೋಡ್ರಿ. ಹಾಗೆ ನಾವು ಕೂಡ ಹಬ್ಬಗಳು ಮಾಡ್ಬೇಕಂತೇಳಿ ಇವತ್ತು ರೆಡಿಯಾಗಿ ಕೆಳಗಡೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ. ಹೋಗುವಾಗ ಕೂಡ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲತ್ತೀನಿ ರೀ. ನನಗೂ ಕೂಡ ಮಾಡ್ಕೋಬೇಕು ಬಿಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಈ ಹಬ್ಬದ ದಿವಸದಾಗ ಸಿಸ್ಟರ್ ನೋಡ್ರಿ ಹೆಂಗೆ ಹೇಳತ್ತಿರುತ್ತೆ ಅನ್ಕೋಬೇಡ್ರಿ. ಯಾಕಂದ್ರೆ ಇವತ್ತಿನ ದಿನ ನನಗೆ ಹೋದ ವರ್ಷ ನೆನಪಾಗ್ತಾಯಿದೆ ಫ್ರೆಂಡ್ಸ. ಇವತ್ತಿನ ದಿನ ಇನ್ನೂ ಒಂದು ಜೀವ ಈ ಮನೆಯೊಳಗಿತ್ತು. ಆದರೆ ಇವತ್ತಿಲ್ಲ ಫ್ರೆಂಡ್ಸ. ಮರೆಯಾಗಿ 8 ತಿಂಗಳುಗಳಾಯಿತು. ಆದರೂ ಏನೂ ಮಾಡೋಕ್ಕಾಗಲ್ರಿ. ಜೀವನ ನಡೆಸ್ತಾ ಇದ್ದೀವಿ. ಯಾರು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ನಮ್ಮ ಮೈದನ ಮಗಳು ಸಾಕಷ್ಟು ವಿಡಿಯೋದಾಗ ನೋಡಿದಿರಿ. ನಮ್ಮ ಮೈದನ್ಗೆ ಹಾಗೆ ನಮ್ಮ ತಂಗಿ ಕಿಚನ್ದೊಳಗಂತೂ ಡೈಲಿ ಅವಳಿದ್ರೊಳಂತೂ ಇಬ್ಬರು ಕೂಡ ಅಡುಗೆ ಕೆಲಸ ಮಾಡ್ತಿರ್ತೀವಿ. ಆ ಟೈಮ್ದಾಗಂತೂ ನೋಡಿರಿ. ಅವ್ರ ಮಗಳರಿ ಫ್ರೆಂಡ್ಸ, ಒಬ್ಬಳು ಹೆಣ್ಮಗಳಿದ್ದಳು. ಆದರೆ ಎಳ್ಳಮಾಸಿ ದಿವಸ ದೇವರ ಆಟ ಬಲ್ಲವರು ಯಾರು ಅಂದಂಗೆ ರೀ. ಎಳ್ಳಮಾಸಿ ದಿವಸ ಅವಳು ನಮ್ಮೆಲ್ಲರನ್ನ ಬಿಟ್ಟು ಹೋದೋಡ್ರಿ. ಹೋದ ವರ್ಷ ಇವತ್ತಿನ ದಿವಸ ನೆನೆಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ತೆಳಗಡೆದು ಏನಾದರೂ ಹವಾಜ್ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಕೊನೆಕ್ರಿ. ಒಂದು ಸ್ವಲ್ಪ ಹವಾಜ್ ಬಂತು ಅಂದ್ರೂ ಕೂಡ ಅವ್ರ ಆಯಿ ಕರ್ಕೊಂಡು ಹೋಗಿಬಿಡಕ್ರಿ. ತೆಳಗ ಚಿಕ್ಕವಳಿದ್ದೋಡ್ರಿ. ಆದ್ರ ಕರೆ ಅಷ್ಟು ಅವಳಿಗೆ ಒಂದು ಸ್ವಲ್ಪ ಅಷ್ಟು ಖುಷಿ ಇತ್ತು ರೀ. ಏನಾದರೂ ಹವಾಜ್ ಇತ್ತು ಅಥವಾ ಎಲ್ಲಿಗಾದ್ರೂ ಹೋಗಬೇಕು ಆದರೆ ಯಾರಾದರೂ ಹೊಸ ಬಟ್ಟೆ ಹಾಕ್ಕೊಂಡ್ರು ಅಂದ್ರೆ ಇಷ್ಟು ಖುಷಿಲಿಂದ ಕುಣಿತಿದ್ದಳ್ರಿ. ಅಷ್ಟು ಖುಷಿಲಿಂದ ಕುಣಿತಿದ್ದಳು. ಈ ಗಣಪತಿ ಹಬ್ಬ ಬಂದಿದ್ರೆ ಫ್ರೆಂಡ್ಸ ತುಂಬಾ ಮಿಸ್ ಮಾಡ್ಕೊಳತ್ತೀವಿ ಆಕೆಗೆ. ಯಾಕಂದ್ರೆ ಪ್ರತಿ ದಿನಾನೂ ಕೂಡ ಅಂದರೆ ಇಲ್ಲಿ 9 ದಿವಸ ಗಣೇಶನ ಕುಂದಿರ್ಸ್ತಾರೆ ಫ್ರೆಂಡ್ಸ. ನಮ್ಮ ಪಾರ್ಕಿಂಗ್ದೊಳಗೆ ಎಲ್ಲರೂ ಸೇರಿ ಪ್ರತಿ ದಿನಾನೂ ಒಬ್ರೊಬ್ರದ್ದು ಪ್ರಸಾದ ಆಗಿರ್ಬೋದು, ಏನೇನೋ ಮಕ್ಕಳದ್ದು ಆಟಗಳಾಗಿರ್ಬೋದು, ಪ್ರತಿ ದಿನಾನೂ ಒಂದೊಂದು ರೀತಿ ನಡೀತಾ ಇರುತ್ತೆ. ಆ ಟೈಮ್ದಾಗಂತೂ ಅವಳು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಅವ್ರ ಅಜ್ಜಿ ಕರ್ಕೊಂಡು ಹೋಗ್ತಾ ಇದ್ದರು. ನಾವು ಕೂಡ ಒಂದೊಂದು ದಿನ ಹೋಗ್ತಾಯಿದ್ವಿ, ಒಂದೊಂದು ದಿನ ಎಲ್ಲಿ ಹೋಗೋದು ಬಿಡು ಅಂತೇಳಿ ಇಲ್ಲೇ ಮನೆಯೊಳಗೆ ಕುಂದಿರ್ತಿದ್ದೇವೆ ರೀ. ಆದರೆ ಇವತ್ತಿನ ದಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು. ಆದರೆ ಅವಳಿಲ್ಲ ರೀ ಫ್ರೆಂಡ್ಸ್. ಅವಳಿಲ್ಲ ಅಂತ ಅಂದ್ಕೊಳ್ಳೋಕೆ ಕೂಡ ಸಾಧ್ಯ ಆಗ್ತಾಯಿಲ್ಲ. ಆದರೂ ಕೂಡ ಜೀವನ ನಡೆಸ್ತಾ ಇದ್ವಿ. ಯಾಕಂದ್ರೆ ನಾವೇ ಈ ರೀತಿ ಮಾಡ್ಕೊಂಡು ಕೂತೀವಂದ್ರೆ ನಮ್ಮ ತಂಗಿ ಆಗಿರ್ಬೋದು, ಹಾಗೆ ನಮ್ಮ ಮೈದನ ಆಗಿರ್ಬೋದು, ಅವರು ಕೂಡ ತುಂಬಾ ಬೇಜಾರು ಮಾಡ್ಕೊತಾರೆ. ಪ್ರತಿ ದಿನಾನೂ ಅವಳನ್ನ ನೆನೆಸ್ಕೊಳ್ಳೋರು ದಿನಾನೇ ಇಲ್ಲರಿ. ಪ್ರತಿ ಕ್ಷಣನೂ ಅಕ್ಕಿ ನೆನೆಸ್ಕೊಳ್ಳೋರು ದಿನಾನೇ ಇಲ್ಲ. ಎಲ್ಲರೂ ಸೇರಿ ನೆನೆಸ್ಕೊತಾ ಇರ್ತೀವಿ. ಆದರೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ. ಹುಟ್ಟು ಸಾವು ಅನ್ನೋದು ಯಾರ ಕೈಯಾಗಿಲ್ಲ. ಯಾವಾಗ ಹುಡ್ತೀವಿ ಅನ್ನೋದು ಯಾರಿಗೂ ತಿಳಿದಿಲ್ಲ. ಹಾಗೆ ಯಾವಾಗ ಸಾಯ್ತೀವಿ ಅನ್ನೋದು ಕೂಡ ಯಾರಿಗೂ ತಿಳಿದಿಲ್ಲ. ನಮ್ಮ ಮಗಳು ಕೂಡ ಅದೇ ರೀತಿಯಾಗಿ ನಮ್ಮೆಲ್ಲರನ್ನು ಬಿಟ್ಟು ಹೋದೋಡ್ರಿ. ಎಲ್ಲರ ಜೀವನದಾಗ ಅದಾವ್ರಿ ಫ್ರೆಂಡ್ಸ. ಆದರೆ ಹೋದ ವರ್ಷ ಆಗಿರೋ ಕಾರಣ ನನಗೆ ಇವತ್ತು ತುಂಬಾ ನೆನಪಾಗ್ತಾಯಿದೆ. ಆದ್ರೆ ನನಗೂ ಕೂಡ ಹೋಗೋಕ್ಕೆ ಮನಸ್ಸಿಲ್ರಿ. ಯಾಕಂದರೆ ಈ ಯೂಟ್ಯೂಬ್ ಸಲುವಾಗಿ ಪ್ರತಿದಿನವೂ ಏನಪ್ಪ ಸಿಸ್ಟ್ರು ಹಬ್ಬ ಹರಿದಿನಗಳು ಏನೂ ಮಾಡೋಂಗಿಲ್ವ, ಡೈಲಿ ರೂಟೀನು ರೆಸಿಪಿಗಳು ಇಷ್ಟೇನ ತೋರಿಸ್ತಾ ಇರ್ತಾಳೆ. ಅವ್ರ ಮನೆಯಲ್ಲಿ ಯಾವುದೇ ರೀತಿ ಹಬ್ಬ ಆಚರಣೆ ಮಾಡೋಂಗಿಲ್ಲ ಅಂತ ಅನ್ಕೋಬೋದು ನೀವು ಕೂಡ. ಎಷ್ಟಾಗುತ್ತೆ ಅಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೆ ನನಗೂ ಕೂಡ ತುಂಬಾ ಸುಸ್ತಾಗಿದೆ, ಟಯರ್ಡ್ ಆಗಿದೆ. ಹೋಗೋ ಮನಸ್ಸು ಕೂಡ ಇಲ್ಲ. ಸುಸ್ತು ಟಯರ್ಡ್ ಒಂದು ರೀತಿ ಆದರೆ ಮನಸ್ಸು ಕೂಡ ಹೋಗ್ಬೇಕು ಅನ್ನಿಸ್ತಾ ಇಲ್ಲ. ಆದರೂ ಕೂಡ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಮೆಲ್ಲರ ಸಲುವಾಗಿ, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಕೊಡ್ತೀರ ಅನ್ನೋ ಸಲುವಾಗಿ. ಯಾಕಂದರೆ ಏನೇ ದುಃಖಗಳಿದ್ರೂ ಕೂಡ ನಾನು ಯೂಟ್ಯೂಬ್ ಮುಖಾಂತರ ಮರಿತಾ ಇದ್ದೀನಿ ಫ್ರೆಂಡ್ಸ. ನಾನು ಹೆಲ್ತ್ ಇಶ್ಯೂ ಆಗಿರ್ಬೋದು, ಆದರೆ ಇನ್ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಈ ಯೂಟ್ಯೂಬ್ ಜಂಜಾಟದಲ್ಲಿ ನನಗೆ ಯಾವುದೂ ತಲೆಯಾಗಿ ಬರೋಂಗಿಲ್ಲ ರೀ. ಫಕ್ತ ನನಗೆ ಯೂಟ್ಯೂಬ್ ಏನು ಮಾಡಬೇಕು, ವಿಡಿಯೋ ಏನು ಮಾಡಬೇಕು, ಇವತ್ತು ಎಲ್ಲಿ ವಿಡಿಯೋ ಮಾಡಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನೇ ನನ್ನ ತಲೆಯಾಗಿ ಬರ್ತಿರ್ತದೆ ರೀ. ಹಾಗೆ ಇನ್ಯಾವುದಕ್ಕೂ ನಾನು ಜಾಗ ಕೊಡೋಂಗಿಲ್ಲ ತಲೆಯೊಳಗೆ. ಯಾಕಂದ್ರೆ ಮನುಷ್ಯ ಚಿಂತೆ ಇಲ್ಲಾರ್ದ ಮನುಷ್ಯ ಯಾರೂ ಇಲ್ಲ ನೋಡ್ರಿ ಭೂಮಿ ಮ್ಯಾಗ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಚಿಂತೆ ಇದ್ದೇ ಇರ್ತದೆ. ಆ ಚಿಂತೆ ಹೋಳು ಮಾಡ್ಲಿಕ್ಕೆ ನನಗೆ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಆ ಚಿಂತೆ ಹೋಳು ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಎಷ್ಟಾಗುತ್ತೆ ಅಷ್ಟನ್ನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲು ನಾನು ಹಿಂದಿನ ವಿಡಿಯೋದಾಗ ಹೇಳ್ದಂಗೆ ನಾನು
ಫೋಟೋ ತಕ್ಕೊಳ್ಳೋಕೆ ಕೂಡ ನಾನು ಡೈರೆಕ್ಟಾಗಿ ಹೋಗಿ ನಿಂತವಳಲ್ಲ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಾಗ ನಾನು ವಿಡಿಯೋಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ನನ್ನ ಏನು ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಷ್ಟು ಗಟ್ಟಿ ಆದ್ನೆ, ಇಷ್ಟು ನಾನು ಬದಲಾದ್ನೆ, ಇಷ್ಟು ಚೇಂಜ್ ಆದ್ನೆ ಅಂತ ನಾನೇ ಅನ್ಸ್ಲಾಗ್ತದೆ ಫ್ರೆಂಡ್ಸ್. ಎಲ್ಲಿಗಾರೆ ಹೋಗ್ಬೇಕಾದ್ರೆ ನಾನು ಒಂದು ಸೀರೆ ಹಾಕೋಬೇಕಂದ್ರೆ ಬಿಡು ಹೊರಗೆ ಎಲ್ಲ ಬರೋಬ್ಬರಿ ಅದ್ರಲ್ಲಿ ಮತ್ತೆ ಯಾಕೆ ರೆಡಿ ಆಗಬೇಕು ಅಂತ ಈ ರೀತಿ ವಿಚಾರ ಮಾಡ್ತಿದ್ದೆ ರೀ. ಆದರೆ ಇವತ್ತು ನನಗೆ ಎಷ್ಟೇ ಮನಸ್ಸೇ ಸುಸ್ತಾದರೂ ಕೂಡ ಹೋಗಬೇಕು, ರೆಡಿ ಆಗಬೇಕು, ಒಂದು ವಿಡಿಯೋ ಆಗುತ್ತಲ್ವ, ನಾನು ಮಾಡ್ಲಾತೀನಲ್ಲ. ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಅಲ್ರಿ. ಯಾಕಂದ್ರೆ ಪ್ರತಿಯೊಂದನ್ನು ಪ್ರತಿದಿನ ಒಂದೇ ರೀತಿ ಆದರೆ ಯಾರೂ ಕೂಡ ನೋಡ್ಲಿಕ್ಕೆ ಇಷ್ಟಪಡೋಂಗಿಲ್ಲ. ಎಲ್ಲರೂ ಕೂಡ ಜೀವನನ ಬೇರೆ ಬೇರೆ ಇರ್ತದೆ ರೀ. ಅದೇ ರೀತಿ ನಾನು ಕೂಡ ನನ್ನ ಜೀವನ ಯಾವ ರೀತಿ ಅದ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೂ ಕೂಡ ತಳಗಡೆ ಹೋಗ್ಲಿಕ್ಕೆ ಕರೆ ಫ್ರೆಂಡ್ಸ ನಿಜವಾಗ್ಲೂ ರೀ. ಅದ್ರಾಗ ನಮ್ಮ ತಂಗಿ ಕೂಡ ಇಲ್ಲರಿ, ಅವಳು ಕೂಡ ಊರಾಗದಾಳ. ಈ ಹಬ್ಬದಾಗಂತೂ ಅವಳು ಇದ್ದರೂ ಕೂಡ ಅವಳು ಬರ್ತಿರ್ಲಿಲ್ಲ ಕೆಳಗಡೆ. ಯಾಕಂದ್ರೆ ಅವಳು ನಮ್ಮ ಅಮ್ಮನ ಕಳ್ಕೊಂಡ್ರೆ ಅವಳು ದೇವ್ರನ್ನ ನಂಬದೇ ಬಿಟ್ಬಿಟ್ಟಾಡ್ರಿ. ಯಾಕಂದ್ರೆ ನನ್ನ ಜೀವನದಾಗೂ ಆಗೇದ್ರಿ ಆ ಘಟನೆ. ಆದರೂ ಕೂಡ ಇದ್ದ ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಕೊಡುವಂತೆ ದೇವ್ರಿಗೆ ಕೈ ಮುಕ್ಕೋತ ಜೀವನನ ಸಾಗಿಸ್ಲಕತ್ತೀರಿ. ಆದರೆ ಅವಳು ಇನ್ನೂ ಚಿಕ್ಕವಳು, ಅವಳು ತುಂಬ ಮನಸ್ಸಿಗೆ ಹಚ್ಕೊಂಡು ಬಿಟ್ಟಾಳ. ಆದ್ರೆ ಮುಂದಿನ ಗಣೇಶ ಬರೋ ವರ್ಷದಲ್ಲಿ ಈ ಮನೆಗೆ ಮತ್ತೊಂದು ಅಮ್ಮ ಹುಟ್ಟು ಬರ್ಬೇಕಂತೇಳಿ ಆ ಭಗವಂತನಲ್ಲಿ ಹಾಗೆ ಆ ಗಣೇಶನಲ್ಲಿ ಕೇಳ್ಕೊತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ, ಅದು ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ. ಇದು ಸೋಷಿಯಲ್ ಮೀಡಿಯಾದಾಗ ಇಷ್ಟು ದಿನ ಯಾಕೆ ಹೇಳ್ಕೊಂಡಿಲ್ಲ, ಯಾಕಂದ್ರೆ ಪ್ರತಿದಿನವೂ ನಗ್ತಾ ಇರ್ತೀವಿ, ಅಳ್ತಾ ಇರ್ತೀವಿ, ಅದನ್ನೆಲ್ಲ ಶೇರ್ ಮಾಡ್ಕೋದಕ್ಕಾಗಂಗಿಲ್ಲ. ನಾವೇನು ಒಳ್ಳೆಯದನ್ನ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗತ್ತೆ. ಇವತ್ತು ನಾನು ರೆಡಿಯಾಗಿ ನಿಂತ್ಕೊಂಡೆ ನನಗೆ ಅದೇ ಅನ್ನಿಸ್ತಾ ಇದೆ, ಏನಪ್ಪ ನಮ್ಮ ಅಮ್ಮಗೆ ಮಿಸ್ ಮಾಡ್ಕೋತಾ ಇದ್ದೀನಿಲ್ಲ ಅಂಥೇಳಿ. ಬನ್ನಿ ಫ್ರೆಂಡ್ಸ, ನಮ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಎಲ್ಲರಿಗೂ ಒಳ್ಳೇದು ಮಾಡಲಿ, ವಿಘ್ನ ಎಲ್ಲ ವಿಘ್ನಗಳನ್ನು ಹೋಳು ಮಾಡಲಿ. ಬಾಳಲ್ಲಿ ಸಿಹಿ ಕೈ ಅನ್ನೋದಿರೋದೇ ರೀ ಜೀವನದಲ್ಲಿ, ನೋವು ನಲಿವು ಅನ್ನೋದಿರೋದೇ. ಅದೇ ರೀತಿ ಎಲ್ಲರ ಜೀವನದಲ್ಲಿ ಒಳ್ಳೆಯದನ್ನು ಮಾಡಲಿ ಆ ವಿನಾಯಕ ಅಂತ ಕೇಳ್ಕೊತ ಇವತ್ತು ತಳಗಡೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಯಾಕಂದ್ರೆ ನನಗೆ ಜಾಸ್ತಿ ಎಲ್ಲರೂ ಅಂದರೆ ಸಿಕ್ಕಾಪಟ್ಟೆ ಇಲ್ಲಿ ಟೋಟಲಿ 27 ಫ್ಯಾಮಿಲಿ ಏನು ಅದ ರೀ, ಎಲ್ಲರೂ ಕೂಡ ಬಂದಿರ್ತಾರೆ. ನನಗೆ ಅಷ್ಟು ಸಣ್ಣ ಹುಡುಗರ್ಗತ್ಲೆ ಈ ರೀತಿ ಮೊಬೈಲ್ ಹಿಡ್ಕೊಂಡು ತಿರುಗಾಡೋದು ಸರಿನೂ ಅನ್ಸಂಗಿಲ್ಲ. ಹಾಗೆ ಇನ್ನೊಂದು ಕೂಡ ನಾ ಯೂಟ್ಯೂಬರ್ ಅನ್ನೋದು ಕೂಡ ಇಲ್ಲಿ ಮರಾಠಿ ಜನ ಅದ ರೀ, ಯಾರಿಗೂ ಅಷ್ಟು ಗೊತ್ತು ಕೂಡ ಇಲ್ಲ. ಏನು ಅಕ್ಕ ಸಾಕಷ್ಟು ವಿಡಿಯೋದ ನೋಡಿರಿ, ಅಕ್ಕಗೆ ಒಬ್ಳಿಗೆ ಗೊತ್ತದೆ. ಯಾಕಂದ್ರೆ ಆಕೆ ಡೈಲಿ ನಮ್ಮ ಮನೆಗೆ ಹೋಗಿ ಬಂದು ನಮ್ಮ ಮನೆಯಲ್ಲಿ ಒಬ್ಬಳಾಗಿಬಿಟ್ಟಾಳ ಅವಳು. ಅವಳಿಗೆ ಅಷ್ಟು ಗೊತ್ತಿರ, ಉಳ್ಕೋದವ್ರಿಗಂತೂ ಯಾರೂ ಗೊತ್ತಿಲ್ಲ ಫ್ರೆಂಡ್ಸ್. ಎಷ್ಟಾಗುತ್ತೆ ಅಷ್ಟು ವಿಘ್ನ ವಿನಾಯಕಂದ ಅಂದರೆ ಗಣಪತಿದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಏನು ಪ್ರಸಾದನ ಮಾಡ್ಯಾರ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ. ನೋಡಿರಿ, ಸ್ಕಿಪ್ ಮಾಡಿಬಿಡ್ರಿ, ಸಪೋರ್ಟ್ ಮಾಡಿರಿ. ಹಾಗೆ ಎಲ್ಲರೂ ಮುಂದಿನ ವರ್ಷ ಗಣಪತಿ ಬರೋ ವರ್ಷದಲ್ಲಿ ನಮ್ಮಮ್ಮ ಹುಟ್ಟಿ ಬರ್ತಾಳೆ ಅನ್ನೋ ಭರವಸೆ ನನಗಿದೆ. ಆ ಭರವಸೆ ದೇವ್ರು ಕರುಣಿಸ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಂದುವರಿಸ್ತೀನಿ ಫ್ರೆಂಡ್ಸ್. ಬನ್ನಿ, ಹೋಗ್ತಾ ಇದ್ದೀವಿ ಈಗ ತಳಗಡೆ. ನಾನು ಹೋಗ್ತಾ ಇದ್ದೀರಿ. ಈ ವಿಡಿಯೋ ನಿಮಗೆ ತುಂಬಾ ಲೇಟಾಗಿ ತಲುಪ್ತಾ ಇದೆ ಫ್ರೆಂಡ್ಸ್. ಯಾಕಂದ್ರೆ ನನಗೆ ಜಲ್ದಿ ಅಪ್ಲೋಡ್ ಮಾಡ್ಲಿಕ್ಕೆ ಕೂಡ ಆಗಲಿಲ್ಲ, ಅದ್ರ ಸಲುವಾಗಿ 2 ದಿನಗಳ ಲೇಟೇ ಆಗಿದ್ರಿ. ಈಗ ನೋಡ್ರಿ ತಳಗಡೆ ಬಂದಿದ್ದೇವಲ್ರಿ ಫ್ರೆಂಡ್ಸ್. ಇಲ್ಲಿ ಭಜನೆ ಮಾಡ್ಲತ್ತಾರ ಮರಾಠಿ ಒಳಗೆ. ಭಜನೆ ಏನೂ ಕೂಡ ನನಗೆ ಅರ್ಥ ಆಗಲಿಲ್ಲ, ಯಾಕಂದ್ರೆ ಭಾಷೆ ತಿಳಿಯೋರಿಗೆ ಅರ್ಥ ಆಗ್ಬೋದು. ನನಗೂ ಕೂಡ ಸ್ವಲ್ಪನೇ ಅರ್ಥ ಆಯಿತು. ಆದರೆ ಮಸ್ತ್ ಎಂಜಾಯ್ ಮಾಡ್ತೇವೆ. ಯಾಕಂದ್ರೆ ಒಂದೂವರೆ ತಾಸು ತಳಗಡೆನೇ ಕೂತಿದ್ದೇವ್ರಿ, ಪೂರ್ಣ ಭಜನೆ ಅದು ಮುಗಿಯತನ. ನೋಡ್ರಿ ಎಲ್ಲರೂ ಸೇರಿ ಇಲ್ಲಿ ಭಜನೆನ ಮಾಡ್ಲಾತ್ತಾರ. ಇಲ್ಲಿ ಗಣಪತಿ ಪೂಜೆ ಕೂಡ ರೆಡಿ ಮಾಡಿಟ್ಟಾರಿ. ಅಂದ್ರೆ ಆ ಕಡೆ ಭಜನೆ ಮುಗಿದ ಕೂಡಲೇ ಆಮೇಲೆ ಸಂಜೆ ಆರತಿ ಮಾಡ್ಬೇಕಂಥೇಳಿ ಆರತಿ ಕೂಡ ರೆಡಿ ಮಾಡಿ ಇಟ್ಕೊಂಡಾರ ನೋಡ್ರಿ ಫ್ರೆಂಡ್ಸ. ಈಗ ನಾನು ಅತ್ತೆ ಕೂಡಿ ಇಲ್ಲಿ ಗಣಪತಿ ಬಂದು ನಮಸ್ಕಾರ ಮಾಡಿ ಅಲ್ಲಿ ಭಜನೆ ಕೇಳೋಕೆ ಹೋಗಿ ಕೂತ್ರೈತೆ ಅಂದ್ಕೊಂಡು ಗಣಪತಿಗೆ ನಮಸ್ಕಾರ ಮಾಡ್ಲಕತ್ತಿದ್ದೇವೆ ನೋಡಿರಿ ಫ್ರೆಂಡ್ಸ. ನಿನ್ನೆ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನ್ರಿ, ಏನು ಶೇರ್ ಮಾಡ್ಕೊಂಡೇನಿ ಅನ್ನೋದು ಕೂಡ ತಮ್ಮಲ್ಲಿ ನೋಡೇ ಗೊತ್ತಾಗಿರುತ್ತೆ ನಿಮಗೆ. ಯಾಕಂದ್ರೆ ನಮ್ಮ ಮನೆ ಒಳಗೆ ಗಣಪತಿ ಕುಂದರ್ಸಂಗಿಲ್ಲ ಯಾಕೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿಕೊಡ್ರಿ. ನೋಡಿರಿ ಫ್ರೆಂಡ್ಸ, ನೋಡಿರಿ ಅತ್ತಿ ನಾನು ಕೂಡಿ ಬಂದಿರಿ ತಳಗಡೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿನ ಮಾಡಬೇಕಿದ್ರೆ ದೋಸೆ ಮಾಡೋ ಅನ್ಸಿರ್ತಾವ ರೊಟ್ಟಿ ಬಂಡಿನ ಹಾಕೊಂಡು ಅದ್ರ ಮೇಲೆ ಹಾಕೊಂಡು ಮತ್ತೆ ಈ ಸೈಡ್ ಮಾತ್ರ ಮಹಾರಾಷ್ಟ್ರ ರೊಟ್ಟಿ ಮಾಡ್ತಾರೆ. ಕೆಲಸ ಮಾಡೋರು ಸ್ವಲ್ಪ ದೋಸೆ ಪರಾತನೆ ತೊಗೊಂಡು ನೋಡ್ರಿ ಅತ್ತಿ ಅಂದ್ರೆ ಸಾಕಷ್ಟು ಜನ
ಜನ ಬಂದಿದ್ದೀರಿ, ಅದ್ರ ಸಲುವಾಗಿ ಅತ್ತಿ ಅಂದರೆ ಎಲ್ಲ ಹೋಗಿ ಕುಂದ್ರ ಭಜನೆ ಕೇಳಿದ್ರೆ ನಾನು ಕೂಡಿ ಬರ್ತಾ ಇದ್ದೀನಿ. ಸಾಕಷ್ಟು ಜನ ಕೂತಿದ್ದಾರೆ. ಇನ್ನೂ ಕೂಡ ಜನ ಬರೋರು ಸಾಕಷ್ಟು ಜನ ಇದ್ದರು ಫ್ರೆಂಡ್ಸ್. ಆದರೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ಸಾಕಷ್ಟು ಪೂರ್ಣ ಜನ ಬಂದು ವಿಡಿಯೋ ನೋಡ್ರಿ, ಈಗ ಎಲ್ಲ ಭಜನೆ ಕೂಡ ಎಂಡ್ ಮಾಡಿದ್ರೆ, ಹಾಗೆ ಆರತಿ ಕೂಡ ಮುಗಿಸ್ಕೊಂಡ್ರು ಫ್ರೆಂಡ್ಸ್. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಿರಿ. ಎಲ್ಲರೂ ಸೇರಿ ಆರತಿ ಮಾಡೋದ್ರಿಂದ ಇವತ್ತು ನನಗೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡ್ರಿ, ಎಲ್ಲ ಜನ ಈಗ ಸಿಕ್ಕಾಪಟ್ಟೆ ಆಗಲೇ ತೋರಿಸ್ತಾ ಇದೆ, ಸ್ವಲ್ಪ ಜನ ಕಾಣ್ತೈತೆ. ಈಗ ನೋಡ್ರಿ, ಊಟಕ್ಕೆ ಸಾಕಷ್ಟು ಜನ ಬಂದಾರ ನೋಡ್ರಿ. ಈಗ ಊಟ ಕೂಡ ಮಾಡ್ಲಾತ್ತಾರ. ಹಾಗೆ ಮಾಮರು ಕೂಡ ಅಲ್ಲಿ ಹೋಗಿ ಪ್ರಸಾದನ ತೊಗೊಂಡು ಬಂದಾರ್ರಿ. ಅಂದರೆ ಅವ್ರ ಮನೆ ಒಳಗೆ ಗಣಪತಿ ಏನಿರ್ತಲ್ಲ, ಅವ್ರೇನು ಊಟಕ್ಕೆ ಹಾಕ್ಯಾರಲ್ರಿ, ಅವ್ರ ಮನೆ ಒಳಗೆ ಮೊದಲು ಹೋಗಿ ಅವ್ರಿಗೆ ಭೇಟಿಯಾಗಿ ಪ್ರಸಾದ ತೊಗೊಂಡು ಆಮೇಲೆ ಇಲ್ಲಿ ಪಾರ್ಕಿಂಗ್ ಗಣೇಶನ ಮುಂದೆ ಎಲ್ಲ ಭಜನೆ ಅದೆಲ್ಲ ಮುಗಿಸಿ ಈಗ ಊಟದ ವ್ಯವಸ್ಥೆ ಕೂಡ ನಡೀತಾ ಇದೆ ಫ್ರೆಂಡ್ಸ. ನೋಡ್ರಿ, ನಾವು ಊಟಕ್ಕೆ ಅಂಥೇಳಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸೈಡಿನ ಜುಣ್ಕಾ ಪಲ್ಯ ರೀ, ಅಂದ್ರೆ ಹಿಟ್ಟಿನ ಪಲ್ಯ, ಹಾಗೆ ರೊಟ್ಟಿ, ಪೂರಿ, ಚಪಾತಿ, ಸಾಕಷ್ಟು ವೆರೈಟಿ ಇತ್ತು ನೋಡ್ರಿ. ಈ ರೀತಿ ಇತ್ತು ಊಟ. ಯಾವ ರೀತಿ ಅದಂತೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಅನಿಸಿಕೆ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇವತ್ತು ಯಾಕೋ ಗೊತ್ತಿಲ್ಲ, ಆ ಮಾತನ್ನ ಅಚಾನಕ್ಕಾಗಿ ನನಗೆ ಬಾಯಿಗೆ ಬತ್ತು. ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಲೆ ಅದು ಬಾಯಿಗೆ ಬತ್ತು, ಅದ್ರ ಸಲುವಾಗಿ ಆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.